ಇವತ್ತು ಮಾತಾಡೋದು ಏನಂತಂದ್ರೆ ಮೊನ್ನೆ ನಿರಾಣಿ ಸಾಹೇಬ್ರಿಗೆ ಈ ಒಂದು ಮಾತು ಹೇಳೋದಂತಂದ್ರೆ ಒಬ್ಬ ಜನಪ್ರತಿನಿಧಿ ಆಗಿ ತಾವು ಸಣ್ಣ ಒಂದು ಶಬ್ದದಲ್ಲಿ ಯಾರಿಗೂ ನಿಂದನೆ ಮಾಡಬಾರ್ದಂತೇಳಿ. ಅದೇ ರೀತಿ ಮೊನ್ನೆ ಜೆ ಟಿ ಪಾಟೀಲ್ ಸಾಹೇಬರಿಗೆ ರಾಮನಂತ ಇದ್ದವರಿಗೆ ನೀವು ಭ್ರಷ್ಟ ಎಮ್ ಎಲ್ ಎ ಅವರು ಅಂತೇಳಿ ಅಂತಂದಿದ್ದು ಇದು ಖಂಡನೀಯ. ಅದೇ ರೀತಿಯಾಗಿ ತಾವು ಭ್ರಷ್ಟಾಚಾರ ಅಲ್ಲಂತಂದಿದ್ರೆ ತಮ್ಮ ಒಂದು MRN ಕಾರ್ಖಾನೆಯಲ್ಲಿ ರೈತರಿಂದ ಬಂದಂಥ ಟನ್ನನ್ನು ತಾವು ಒಂದು ವೇಟ್ ಬ್ರಿಡ್ಜ್ ಮುಖಾಂತರ ಮಾನವ ರಹಿತ ವೇಟ್ ಬ್ರಿಡ್ಜ್ ಮಾಡಿ ಅದನ್ನು APMCಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ನ್ಯಾಯ ಒದಗಿಸಿದ್ರೆ ಅದು ಒಂಥರ ಎಲ್ಲ ರೈತರಿಗೆ ಅನುಕೂಲ ಆಗುತ್ತಲ್ಲ, ಅದನ್ನು ಮಾಡಿರಿ ಮೊದಲು. ಅದು ಭಾಳ ಒಳ್ಳೆಯ ಒಂದು ಕೆಲಸ ಆಗುತ್ತೆ. ನೀವು ಭ್ರಷ್ಟಾಚಾರ ಅಲ್ಲ ಒಳ್ಳೆಯವರು ಅಂತೇಳಿ ಅಂತ ಅಂದಿದ್ದಕ್ಕೆ. ಅದೇ ರೀತಿ ಎಷ್ಟೋ ಸಾವಿರ ಗಂಟಲೆ ಟನ್ ಕಬ್ಬು ರೈತರಿಂದ ತಮಗೆ ಬಂದಿರ್ತೈತಿ. ಅದನ್ನು ತಾವು ಏನು ಮಾಡೋಕೆ ರೈತರಿಗೆ 6 ತಿಂಗಳ ನಂತರ ನೀವು ಏನು ಮಾಡ್ತೀರಿ, ಬಿಲ್ ಕೊಡ್ತೀರಿ. ಅದು ಬಡ್ಡಿ ಅಂದ್ರೆ ಅದು ರೊಕ್ಕ ಉಳಿದಿದ್ದು ಅದು ಭ್ರಷ್ಟಾಚಾರ ಅಲ್ಲವೇ? ಅದನ್ನು ನೀವು ಒಂದು ತಿಂಗಳದಾಗ ಅಥವಾ ವಾರದಾಗ ಕೊಟ್ಟಿದ್ರಿ ಅಂತಂದ್ರೆ ಅದು ರೈತರ ಒಂದು ಮನಿನೂ ಏಳಿಗೆ ಮಾಡಿದಂಗಲ್ಲ, ಅದನ್ನು ಮಾಡಿರಿ ಅಂತ ಹೇಳ್ತೀನಿ. ಅದೇ ರೀತಿ ನೀವು ಹೆಂಗಂದ್ರೆ ಒಂದಿಷ್ಟು ರಸ್ತೆಗಳನ್ನು ಚೇಂಜ್ ಮಾಡಿರಿ ಅಂತ ಹೇಳ್ತೀರಿ. ನೀವು ಮೊದಲ ರಸ್ತೆಗಳನ್ನು ನೀವು ಏನು ಮಾಡಿರಿ, ನಿಮ್ಮ ಅಧಿಕಾರದ ಬಂದ ಕೂಡಲೇನ ಅವಾಗ ನೀವು ಚೇಂಜ್ ಆಫ್ ವರ್ಕ್ ಮಾಡಿದ್ದೀರಿ. ಅವಾಗ ನಮ್ಮ ಕಾರ್ಯಕರ್ತರ ಒಂದು ಸ್ಕೂಲ್ ಇದೆ ಅಂಥೇಳಿ, ಅಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಸ್ಕೂಲ್ ಇದೆ ಅಂಥೇಳಿ ಅದನ್ನು ನೀವು ಕಾರ್ಖಾನೆಗೆ ಏನು ಮಾಡಿರಿ, ರಸ್ತೆಯನ್ನು ತಮ್ಮ ಕಾರ್ಖಾನೆಗೆ ಅನುಕೂಲ ಆಗೋಂಗೆ ಮಾಡ್ಕೊಂಡಿರಿ. ಅದು ತಪ್ಪಲ್ವಾ? ಈಗ ಹೇಳ್ತೀರಿ ನೀವು ಇನ್ನೂ ಆದ್ರೂ ವರ್ಕ್ ಚೇಂಜ್ ಮಾಡಿಲ್ಲ, ಮತ್ತೊಬ್ಬರಿಗೆ ವರ್ಕ್ ಕೊಟ್ಟಿಲ್ಲ ಅಂಥೇಳಿ ಹೇಳ್ತಾ ಇದ್ದೀರಿ. ಇದು ಸರಿಯಲ್ಲ. ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಆ ಒಂದು ರಸ್ತೆ ಅಣವಾಲುವರೆಗೂ ರಸ್ತೆ ನೀರು ಬುದಳದಿಂದ ಸುಳಿಕೇರಿ ರಸ್ತೆಯೂ ಶುದ್ಧ ಆಗ್ತಿತ್ತು ಅಂಥೇಳಿ ಈಗ ಇದನ್ನು ಇನ್ನೂ ಹೆಚ್ಚಿಗೆ ನಮ್ಮ ರಾಜು ಮಣಿಕೇರಿಯವರು ಸವಿಸ್ತಾರವಾಗಿ ಹೇಳ್ತಾರೆ. ಅವರು ಹೇಳಿ ಅಂಥೇಳಿ ಅವ್ರನ್ನ ಕೇಳ್ಕೊಂಡು